ನಮಸ್ಕಾರ ಎಲ್ಲ ಮಿಡಲ್ ಕ್ಲಾಸ್ ಲೈಫು. ಇವತ್ತು ನಾವು ಹೊರಟಿದ್ದೀವಿ ಪ್ರಯಾಗ್ರಾಜ್ ಕುಂಭಮೇಳಕ್ಕೆ. ಸೊ ಅದಕ್ಕೋಸ್ಕರ ಹಿಂದೂ ಸಂಪ್ರದಾಯದ ಪ್ರಕಾರ ಗಾಡಿ ಪೂಜೆ ಅವಶ್ಯಕತೆ ಅಲ್ಲ. ಸೊ ಗಾಡಿ ಪೂಜೆ ಮಾಡ್ತಾಯಿದ್ದೀವಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಶುಭೋದಯ. ನಮ್ಮ ಮನೆಯವರು ಪ್ರಯಾಗ್ರಾಜ್ಗೆ ಹೊರಟಿದ್ದಾರೆ ಇವತ್ತು. ಹಾಗಾಗಿ ಗಾಡಿ ಪೂಜೆ ಮಾಡ್ತಾಯಿದ್ದೀನಿ. ಕಾರಲ್ಲಿ ಹೊರಡ್ತಾ ಇದ್ದಾರೆ. 5 ಜನ ಹೋಗ್ತಿದ್ದಾರೆ ಇಲ್ಲಿಂದ. ನಮ್ಮ ಮನೆಯವರು ಅಲ್ಲಿ ಒಂದು ಪಿಕಪ್ ಇದೆ ಮೆಟ್ರೋ ಹತ್ರ, ಅಲ್ಲಿ ಪಿಕಪ್ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಪೂಜೆ ಮಾಡಿಸ್ತಾ ಇದ್ದೀವಿ. ನಮ್ಮ ಸಂಪ್ರದಾಯದಲ್ಲಿ ನಾವು ನಮ್ಮ ವಾಹನಗಳನ್ನು ಕೂಡ ಒಂದು ಆಯುಧ ರೀತಿಯಲ್ಲಿ ನೋಡ್ತೀವಿ. ಯಾಕೆಂದರೆ ಅದು ಒಂದು ಆಯುಧನೇ. ನಾವು ಯಾವುದೇ ಸಂಚಾರ ಅಥವಾ ಪ್ರಯಾಣ ಮಾಡಬೇಕಾದ್ರೆ ಇದು ನಮಗೆ ಸಾಥಿ, ನಮ್ಮ ಸಂಗಾತಿ ಇದ್ದಂಗೆ. ಸೊ ಅದಕ್ಕೋಸ್ಕರ ನಾವು ಯಾವುದೇ ಟ್ರಿಪ್ಪು ಹೋಗೋಕ್ಕಿಂತ ಮುಂಚೆ ಅದನ್ನು ಪೂಜೆ ಮಾಡಿ ಯಾವುದೇ ವಿಘ್ನಗಳಿಲ್ದಿರ ಕ್ಷೇಮವಾಗಿ ಹೋಗಿ ಲಾಭವಾಗಿ ಬರೋದಕ್ಕೆ ನಮ್ಮ ಗಾಡಿಗಳಿಗೂ ಪೂಜೆ ಮಾಡೋ ಸಂಪ್ರದಾಯ ಹಿಂದಿನಿಂದ ನಡ್ಕೊಂಡು ಬಂದಿದೆ. ಸೊ ಪೂಜೆ ಮಾಡಿ ನಾವು ಹೊರಡ್ತೀವಿ. ಗಾಡಿ ಚಕ್ರಗಳಿಗೆ 4 ಚಕ್ರಗಳಿಗೂ ನಿಂಬೆಹಣ್ಣು ಇಡ್ತೀವಿ. ಏನಕ್ಕೆ ಅಂತ ಅಂದರೆ ಯಾವುದರ ಒಂದು ಪ್ರಯಾಣ ಶುರು ಮಾಡಿದಾಗ ಅದು ಒಂದು ಬಲಿ ಕೊಟ್ಟ ಹಾಗೆ. ಈ ಮುಂಚೆ ಯಾವ್ದಾರ ಪೂಜೆ ಯಾವ್ದಾರ ಜಾತ್ರೆ ಏನೋ ಮಾಡಬೇಕಂದ್ರೆ ಒಂದು ಪ್ರಾಣಿಗಳನ್ನೋ ಏನೋ ಒಂದು ಬಲಿ ಕೊಡೋ ಪದ್ಧತಿ ಇತ್ತು. ಸೊ ಹಾಗಾಗಿ ಒಂದು ನಿಂಬೆಹಣ್ಣ ಚಕ್ರದಲ್ಲಿ ಇಟ್ಟು ಗಾಡಿನ ಒಂದು ಪ್ರದಕ್ಷಿಣೆ ಮಾಡಿ ತೆಂಗಿನಕಾಯಿ, ಕುಂಬಳಕಾಯಿ ಇವೆಲ್ಲ ಸೇರಿ ನಿವಾಳಿಸ್ಬಿಟ್ಟು ಯಾವುದೇ ದೃಷ್ಟಿ ತಾಗಬಾರ್ದಲ್ವ ನಮ್ಮ ಪ್ರಯಾಣಕ್ಕೆ. ಸೊ ಅದನ್ನೇ ಅಡಚಣೆಗಳಿರಬಾರ್ದು, ಯಾವುದೇ ವಿಘ್ನಗಳಿರಬಾರ್ದು ಅಂತ ಹೇಳಿ ಚಕ್ರಗಳಿಗೆ ನಿಂಬೆಹಣ್ಣು ಮತ್ತು ಗಾಡಿಗೆ ತೆಂಗಿನಕಾಯಿನ ನಿವಾಳಿಸ್ಬಿಟ್ಟು ತೆಂಗಿನಕಾಯಿ ಹೊಡೆದು ಆಮೇಲೆ ಒಂದು ಕುಂಬಳಕಾಯಿನ ಅದಕ್ಕೆ ನಿವಾಳಿಸಿ ಎಸೆದು ಸೊ ಎಲ್ಲರಿಗೂ ನಮಸ್ಕಾರ. ಮಿಡಲ್ ಕ್ಲಾಸ್ ಲೈಫ್ ಫ್ಯಾಮಿಲಿ ಯೂಟ್ಯೂಬ್ ವ್ಯೂವರ್ಸು ಎಲ್ಲ ಕನ್ನಡಿಗರಿಗೆ. ಸೊ ಇವತ್ತು ನಾವು ಹೊರಟಿದ್ದೀನಿ ಪ್ರಯಾಗ್ರಾಜ್ಗೆ ಕುಂಭಮೇಳಕ್ಕೆ, ಮತ್ತು ಜೊತೆಗೆ ಜ್ಯೋತಿರ್ಲಿಂಗ ದರ್ಶನ ಮಾಡ್ಕೊಂಡು ಬರೋಣ ಅಂತ. ಸೊ ನಾವು 5 ಜನ ಫ್ರೆಂಡ್ಸ್ ಹೋಗ್ತಿದ್ದೀವಿ. ಅವರು ಮೆಟ್ರೋ ಸ್ಟೇಷನ್ ಹತ್ರ ಕಾಯ್ತಾ ಇದ್ದಾರೆ. ಸೊ ಗಾಡಿ ಪೂಜೆ ಎಲ್ಲ ಆಯಿತು. ಸೊ ಸೇಫಾಗಿ ಹೋಗಿ ಸೇಫಾಗಿ ಬರೋಣ ಅಂತ ಡಿಸೈಡ್ ಮಾಡಿದ್ದೀವಿ. ನಿಧಾನಕ್ಕೆ ಹೋಗೋಣ, ಏನು ರಿಸ್ಕ್ ತೊಗೊಳ್ಳೋದು ಬೇಡ ಅಂತ. ಸೊ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ. ಸೊ ಹ್ಯಾಪಿ ಜರ್ನಿ ನಿಮಗೆ. ಬಾಯ್, ಹುಷಾರು, ಸಿಗೋಣ. ಸೊ ಹೋಗ್ತಾ ಮತ್ತೆ ಮುಂದೆ ಅಪ್ಡೇಟ್ಸ್ ಕೊಡ್ತೀವಿ. ಫೆಬ್ರವರಿ 1ನೇ ತಾರೀಕು ನಾವು ಹೊರಟಿದ್ದು. ನಮ್ಮ ಮನೆ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಬ್ಯಾಕ್ ಸೈಡ್ ಇದೆ. ಅಲ್ಲಿಂದ ಪ್ರಯಾಣ ಸ್ಟಾರ್ಟ್ ಮಾಡಿದ್ವಿ. ಟೋಟಲ್ 6000 ಕಿಲೋಮೀಟರ್, ಇನ್ಕ್ಲೂಡಿಂಗ್ 8 ಜ್ಯೋತಿರ್ಲಿಂಗ ದರ್ಶನ ಮಾಡಿಕೊಂಡು ಕುಂಭಮೇಳ ಸ್ನಾನ ಮಾಡ್ಕೊಂಡು ಬರೋಣ ಅಂತ ಒಂದು ಫುಲ್ಲು ರೂಟ್ ಮ್ಯಾಪ್ ಕಂಪ್ಲೀಟಾಗಿ ಮಾಡಿ ಎಲ್ಲನೂ ಟಾಟಾ ಮಾಡಿ ಸೀದಾ ನಾಗಸಂದ್ರ ಮೆಟ್ರೋ ಸ್ಟೇಷನ್. ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಹೊರಟಿದ್ದೀವಿ ಪ್ರಯಾಗ್ರಾಜ್ಗೆ, ಬೆಂಗಳೂರಿಂದ ಮಹಾಕುಂಭಮೇಳಕ್ಕೆ. ಸೊ ಅದ್ರ ಜೊತೆಗೆ ನಾವು ಒಂದು 5 ರಿಂದ 6 ಜ್ಯೋತಿರ್ಲಿಂಗ ನೋಡಿಕೊಂಡು ಕವರ್ ಮಾಡ್ಕೊಂಡು ಬರೋಣ ಅಂತ ನಾವು ಬೆಂಗಳೂರಿಂದ ನಮ್ಮ ಸರ್ ಒಬ್ಬರು ಅಮರನಾಥ್ ಅಂತ ಸರ್ ಇದ್ದಾರೆ. ಇವರು ಮೈಸೂರಿಂದ ರಾಮಚಂದ್ರ ಅವರು. ಸೊ ಇವರು ತೇಜಸ್ ಅವರು. ಸೊ ಇವರು ನಮ್ಮ ಸ್ನೇಹಿತರು ವಿನೋದ್ ಅಂತ. ಸೊ ಇವರು ಮೈಸೂರಿಂದ 3 ಜನ ಬಂದಿದ್ದಾರೆ, ನಾವು ಬೆಂಗಳೂರಿಂದ 2. ಸೊ ಎಲ್ಲ ಹೋಗಿ ಇವಾಗ ದರ್ಶನ ಮಾಡಿಕೊಂಡು ಸೇಫಾಗಿ ಬರಬೇಕು ಅಂತ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾಗಸಂದ್ರದಿಂದ. ಸೊ ಮುಂದಿನ ಅಪ್ಡೇಟ್ಸು ನೀಡ್ತಾ ಇರ್ತೀವಿ. ಎಲ್ಲರಿಗೂ ನಮಸ್ಕಾರ. ಜೈ. ಮೆಟ್ರೋ ಸ್ಟೇಷನಿಂದ ಎಲ್ಲರನ್ನೂ ಪಿಕ್ ಮಾಡಿ ನಾವು ವಯಾ ನೆಲಮಂಗಲದಿಂದ ತುಮಕೂರು ಮೇಲೆ ಶಿರಾ ಗೇಟ್ ಹತ್ರ ಇರೋ ಟೋಲ್ ಹತ್ರ ಒಂದು ನಾರ್ಮಲ್ ನಮ್ಮ ಮಿಡಲ್ ಕ್ಲಾಸ್ ಲೈಫು ಎಲ್ಲಿ ತಿಂತೀವಿ ತಳ್ಳೋ ಗಾಡಿ ಇವಾಗೆಲ್ಲ ಓಮ್ನಿ ಕಾರು ಮಾಡ್ಕೊಂಡಿದ್ದಾರೆ. ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿ ಅಲ್ಲಿಂದ ಹಂಗೆ ಹೊಸಪೇಟೆಗೆ ಹೋದ್ವಿ. ನೋಡಿ, ಹೊಸಪೇಟೆಯಲ್ಲಿ ಡ್ಯಾಮ್ ಬ್ಯಾಕ್ ವಾಟ್ರಲ್ಲಿ ಎಷ್ಟು ಬ್ಯೂಟಿಫುಲ್ಲಾಗಿರೋ ವ್ಯೂ ಇದೆ. ಸೊ ಇಲ್ಲಿ ಎಲ್ಲರೂ ನಿಂತ್ಕೊಂಡು ಫೋಟೋ ಒಂದು ರೌಂಡ್ ತೆಗೆಸ್ಕೊಂಡು ಹಂಗೆ ಮುಂದೆ ವಿಜಯಪುರ ಮೇಲೆ ಹೊರಟ್ವಿ. ಮಧ್ಯಾಹ್ನ ಊಟಕ್ಕೆ ಸ್ವಾಗತ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಚೆನ್ನಾಗಿತ್ತು ರೆಸ್ಟೋರೆಂಟು.
ವೆಜ್ ಆ್ಯಂಡ್ ನಾನ್ ವೆಜ್ ಇತ್ತು. ನಾವು ಈ ಟ್ರಿಪ್ಪಲ್ಲಿ ಕಂಪ್ಲೀಟ್ ಪ್ಯೂರ್ ವೆಜ್ ಫಾಲೋ ಮಾಡೋಣ ಅಂತ ಕೇಳಿದ್ವಿ. ಇಲ್ಲ ವೆಜ್ಗೆ ಸಪ್ರೇಟ್ ಇದೆ ಅಂತ ಹೇಳಿದ್ರು. ಸೊ ಅಲ್ಲೋಗಿ ನಾವು ಆರ್ಡ್ರ್ ಮಾಡಿದ್ದೆ ರೋಟಿ ವಿತ್ ದಾಲ್ ಫ್ರೈ ವಿತ್ ಒಂದು ಮಿಕ್ಸ್ ವೆಜ್ ಪಲ್ಯ. ರೀಸನಬಲ್ ಆಗಿತ್ತು ಮತ್ತು ತುಂಬಾ ಚೆನ್ನಾಗಿತ್ತು. ಊಟ ಮಾಡಿಕೊಂಡು ನಾವು ಇನ್ನೇನು ಪಂಡ್ರಾಪುರ. ಸೊ ನಾವು ಈಗ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕು ಅಲ್ಲಿಂದ ಚಡ್ಚಣ ಕ್ರಾಸ್ ಮಾಡಿ ಮಹಾರಾಷ್ಟ್ರ ಎಂಟ್ರಿ ಆಗಿದ್ದೀವಿ. ಪಂಡ್ರಾಪುರ ಇಲ್ಲಿಂದ ಒಂದು 50 ಕಿಲೋಮೀಟ್ರ್ ಇದೆ. ಸೊ ಇನ್ನೊಂದು 1 ಅವರಲ್ಲಿ ಪಂಡ್ರಾಪುರ ದೇವಸ್ಥಾನ ದರ್ಶನ ಮಾಡ್ತೀವಿ. ನೋಡಿ ರೋಡ್ ಹೆಂಗಿದೆ. ಕರ್ನಾಟಕ ರೋಡು ಅರ್ಧ ಮಹಾರಾಷ್ಟ್ರ ಅವ್ರು ಕಟ್ಟಿಸ್ಕೊಡ್ತಾರೆ, ಅರ್ಧ ಕರ್ನಾಟಕದವ್ರು ಕಟ್ತಾರೆ. ರೋಡ್ ಮಾತ್ರ ತುಂಬ ಚೆನ್ನಾಗಿದೆ. ಸ್ಟೇಟ್ ಹೈವೇ ಇದು. ಸೊ ಕರ್ನಾಟಕ ಬಾರ್ಡ್ರ್ ಲಾಸ್ಟ್ ಆಯಿತು. ಮಹಾರಾಷ್ಟ್ರ ಎಂಟ್ರಿ ನೋಡಿ, ಹಿಂದಿ ಬೋರ್ಡ್ ಮಹಾರಾಷ್ಟ್ರ ಶಾಸನ್ ಸ್ವಾಗತ ಹೇ ಅಂತ ಕರಿತಿದ್ದಾರೆ. ನಮ್ಮ ಕರ್ನಾಟಕ ಬರೋರ್ಗೂ ರೋಡ್ ಮಾತ್ರ ಸೂಪರ್ ಆಗಿತ್ತು. ಈ ಮಹಾರಾಷ್ಟ್ರದವರು ರೋಡ್ಗೂ ಖರ್ಚು ಮಾಡಲ್ಲ, ಬಸ್ಗೂ ಖರ್ಚು ಮಾಡಲ್ಲ. ಆದರೂ ಒಂದು ಪರವಾಗಿಲ್ಲ, ನಮ್ಮ ಮಾಮೂಲಿ ಮೇನ್ ರೋಡ್ ಇದ್ದಂಗೆ ಐತೆ. ಇದು ಸ್ಟೇಟ್ ಹೈವೇ ಅಂತೆ ಮಹಾರಾಷ್ಟ್ರದ್ದು, ಚೆನ್ನಾಗಿದೆ. ಬನ್ನಿ ಹೋಗೋಣ ಪಂಡ್ರಾಪುರಕ್ಕೆ ಇವಾಗ. ಸೊ ನಾವು ಬಂದಿದ್ದೀವಿ ಪಂಡ್ರಾಪುರಕ್ಕೆ. ಪಂಡ್ರಾಪುರ ನೋಡ್ಬೋದು. ಇಲ್ಲಿ ಸುಮಾರು ಬೇರೆ ಬೇರೆ ಊರಿಂದನೂ ಪಾದಯಾತ್ರೆನೂ ಬರ್ತಾರೆ. ಮೈಸೂರಿಂದ, ಬೆಂಗಳೂರಿಂದನೂ ಕಾಲಿಗೆ ಚಪ್ಪಲಿ ಹಾಕ್ದಿರ ಪಂಡ್ರಾಪುರಕ್ಕೆ ಪಾದಯಾತ್ರೆ ಬರ್ತಾರೆ. ನೋಡಿ, ಅಖಿಲ ಭಾರತೀಯ ಹಿಂದೂಗಳ ಹೃದಯ ಸಾಮ್ರಾಟ್ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಬೇರೆ ಇದೆ. ಮೇಲೆ ಭಗವಧ್ವಜ. ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆಯಲ್ಲಿರುವ ಪಂಡ್ರಾಪುರ ಕ್ಷೇತ್ರ, ಇದು ಚಂದ್ರಭಾಗ ನದಿ ತೀರದಂಡೆ ಮೇಲೆ ನೆಲೆಸಿದ್ದಾನೆ ವಿಠ್ಠಲ ಪ್ರಭು. ಅಂದರೆ ಶ್ರೀ ವಿಷ್ಣು ಅಥವಾ ಶ್ರೀಕೃಷ್ಣನ ಇನ್ನೊಂದು ಜನ್ಮವೇ ವಿಠಲ ಎಂದು ನಂಬುತ್ತೇವೆ. ಪುರಾಣಗಳ ಪ್ರಕಾರ ಇಲ್ಲಿ ಒಬ್ಬ ಭಕ್ತನ ಮನೆಗೆ ವಿಷ್ಣು ಬಂದು ಹೊರಗಡೆ ನಿಂತ್ಕೊತಾನೆ. ಭಕ್ತ ಬಂದು ತಂದೆ ತಾಯಿಗೆ ಊಟ ಮಾಡಿಸೋದ್ರಲ್ಲಿ ಅವ್ರು ಸೇವೆ ಮಾಡಲು ನಿರತರಾಗಿ ಇರ್ತಾನೆ. ಸೊ ವಿಷ್ಣು ಬಂದಿದ್ದು ಕೂಡ ಅವರು ಗಮನಿಸೋದಿಲ್ಲ. ಸೊ ವಿಷ್ಣು ಬಂದು ಒಂದು ಇಟ್ಟಿಗೆ ಮೇಲೆ ನಿಂತಿರ್ತಾರೆ. ಮಳೆ ಬೇರೆ ಜೋರಾಗಿ ಬರ್ತಾ ಇರುತ್ತೆ. ವಿಠ್ಠಲ ಅಂತ ಹೆಸರು ಕೂಡ ಅದೇ ರೀತಿ ಬಂದಿದ್ದು. ಮರಾಠಿಯಲ್ಲಿ ವಿಠ ಅಂತ ಅಂದರೆ ಇಟ್ಟಿಗೆ ಅಂತ, ಠಲ ಅಂತ ಅಂದರೆ ನಿಂತಿರೋದು ಅಂತ. ಸೊ ಇಟ್ಟಿಗೆ ಮೇಲೆ ನಿಂತಿರೋದಕ್ಕೋಸ್ಕರನೇ ವಿಠ್ಠಲ ಅನ್ನೋ ಹೆಸರು ಬಂದಿದೆ ಅನ್ನೋದು ಇಲ್ಲಿನ ಪುರಾಣ ಪ್ರಸಿದ್ಧ ಕಥೆಗಳು. ಇಲ್ಲಿ ಸಾಮಾಜಿಕವಾಗಿ ಇಲ್ಲಿ ಲೋಕಾರೂಢಿ ಮಾತುಗಳಲ್ಲಿ ಹೇಳ್ತಾರೆ. ದೇವಸ್ಥಾನದ ಆವರಣದಲ್ಲಿ ಕೆಲವು ಜನ ಅದೇ ಹೇಳಿದರು ನನಗೆ. ಮತ್ತು ನಮ್ಮ ಕರ್ನಾಟಕದ ಹೆಮ್ಮೆಯ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಪಾಂಡುರಂಗ ವಿಠಲ ಸಿನಿಮಾದಲ್ಲಿ ನೀವು ನೋಡೇ ಇರ್ಬೋದು. ವಿಠಲನ ಭಕ್ತಿ ಎಷ್ಟು ನಿರತರಾಗಿರ್ತಾರೆ ಭಕ್ತ ಕುಂಬಾರನಾಗಿ. ಇದೇ ವಿಠಲ ಪ್ರಭು ದರ್ಶನ ನೀಡುತ್ತಾರೆ. ಮುಂಚೆ ನಾವು ಕೂಡ ದೇವರ ಪಾದವನ್ನು ಮುಟ್ಟಿ ನಮಸ್ಕರಿಸ್ಬೋದಾಗಿತ್ತಂತೆ. ಆದರೆ ಈಗ ಕೆಲವು ವರ್ಷಗಳಿಂದ ಅದನ್ನು ನಿಲ್ಲಿಸಿದ್ದಾರೆ. ಯಾಕೆ ಅಂತಂದರೆ ಭಕ್ತಾದಿಗಳು ಭಗವಂತನ ಪಾದ ಮುಟ್ಟುತ್ತಾ ಅದು ಸವಿತಾ ಇದೆ ಅಂತ ಅದೊಂದು ಕಾರಣಕ್ಕೆ ನಿಲ್ಲಿಸಿದ್ದಾರೆ. ಸೊ ಪಂಡ್ರಾಪುರ ಒಳಗಡೆ ಕ್ಯಾಮ್ರಾ ಎಲ್ಲ ಅಲೋ ಇಲ್ಲ. ನಾವು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ಒಂದು 2-3 ಫೋಟೋಸ್ ತೊಗೊಂಡ್ವಿ ಹಾಗೆ. ಯಾಕಂದರೆ ವೀಡಿಯೋ ಮಾಡೋಂಗಿರಲಿಲ್ಲ ಒಳಗಡೆ. ಸೊ ಅದ್ರದ್ದು ನೆನಪಿಗೋಸ್ಕರ 1-2 ಫೋಟೋಸ್ ತೊಗೊಂಡು ಅಲ್ಲಿಂದ ನಾವು ಮುಂದೆ ನಡ್ಕೊಂಡು ಹೋಗ್ತಾಯಿದ್ವಿ ವಾಪಸ್ ಅದೇ ಮಾರ್ಕೆಟ್ ರೂಟಲ್ಲಿ. ಹೋಗ್ಬೇಕಾದ್ರೆ ನಮಗೆ ಒಂದು ವಿಶೇಷವಾದ ಗಣಪತಿ ದೇವಸ್ಥಾನ ಸಿಕ್ತು. ನೋಡಿ ಎಷ್ಟು ಸುಂದರವಾಗಿದೆ. ಸೊ ಈ ಗಣಪತಿಗೆ ಒಂದು ನಮಸ್ಕಾರ ಮಾಡಿ ಮುಂದಿನ ಪ್ರಯಾಣ ನಾವು ಹೊರಟಿದ್ದೆ ಶನಿ ಸಿಂಗಾಪುರಕ್ಕೆ. ನೋಡಿ ಗಣೇಶ ಎಷ್ಟು ಸುಂದರವಾಗಿದೆ. ಪಂಡ್ರಾಪುರ ಎಲ್ಲ ದರ್ಶನ ಮುಗಿಸ್ಕೊಂಡಷ್ಟರಲ್ಲಿ ನಮಗೆ ಸಂಜೆ ಒಂದು 6-6:30 ಆಗಿತ್ತು. ಸೊ ಅಲ್ಲಿಂದ ನಾವು ಹೊರಟಿದ್ದೆ ಸೀದಾ ಶನಿ ಸಿಂಗಾಪುರ. ಆಲ್ಮೋಸ್ಟ್ 3 hours ಡ್ರೈವ್ ಇತ್ತು, 190 ಕಿಲೋಮೀಟರ್ಸ್ಗೆ. ರೋಡ್ ಸ್ವಲ್ಪ ಓಕೆ ಇರೋದ್ರಿಂದನೇ ನಮಗೆ ಸ್ವಲ್ಪ ಟೈಮ್ ಹಿಡಿತು. ಸೊ ಶನಿ ಸಿಂಗಾಪುರ ಇನ್ನೇನು ಒಂದು 1.5 hour ಇದ್ದಾಗ ನಾವು ಒಂದು ಸ್ಮಾಲ್ ಟೀ ಬ್ರೇಕ್ ತೊಗೊಳ್ಳೋಣ ಅಂತ ನಿಲ್ಲಿಸಿದ್ವಿ ಒಂದು ಟೀ ಅಂಗಡಿಲಿ. ಅಲ್ಲಿ ಒಂದು ವಿಶೇಷವಾದ ವ್ಯಕ್ತಿ ಸಿಕ್ಕಿದ್ರು. ನಾವು ಬನ್ನಿ ಮಾತಾಡ್ಸೋಣ. ಅವ್ರು ಯಾರು ಅಂತ ನಿಮಗೆ ಗೊತ್ತಾಗುತ್ತೆ. ಅಷ್ಟೊಂದು ತುಂಬ ಚೆನ್ನಾಗಿ ಕನ್ನಡ ಮಾತಾಡಿದ್ರು. ಮಹಾರಾಷ್ಟ್ರದಲ್ಲಿ ಸೆಟ್ಲ್ ಆಗಿದ್ರು ಕೂಡ. ಬನ್ನಿ ಪರಿಚಯ ಮಾಡಿಸ್ತೀನಿ. ಸೊ ಇವಾಗ ನಾವು ಪಂಡ್ರಾಪುರ ಮುಗಿಸ್ಕೊಂಡು ಶನಿ ಸಿಂಗಾಪುರಕ್ಕೆ ಹೋಗ್ತಾ ಇದ್ವಿ. ಮಧ್ಯ ಟೀಗೆ ಅಂತ ನಿಲ್ಲಿಸಿದಾಗ ಇಲ್ಲೊಬ್ರು ವಿಶೇಷವಾದ ವ್ಯಕ್ತಿ ಸಿಕ್ಕಿದ್ರು. ನಾವು ಕನ್ನಡ ಮಾತಾಡೋದು ನೋಡಿ ಕನ್ನಡ ಮಾತಾಡೋ ಇವರು ಗಾಡಿ ನಂಬರ್ ನೋಡಿದ್ರು KA52 ಅಂತ. ಸೊ ಅಲ್ಲಿಂದ ಪರಿಚಯ ಮಾಡಿಕೊಂಡು ಕನ್ನಡದಲ್ಲೇ ಮಾತ್ರ ತುಂಬಾ ಖುಷಿ ಆಯ್ತು. ಈಗ ನಾಸಿಕಲ್ಲಿ ಇರೋದು ಇವ್ರು ಪ್ರೆಸೆಂಟ್ ಆಗಿ ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಓದಿದೆಲ್ಲ ಧಾರವಾಡ, ಕನ್ನಡದವರು. ಈಗ ನಾಸಿಕಲ್ಲಿ ಸೆಟ್ಲ್ ಆಗಿದ್ದಾರೆ ಅಷ್ಟೇ.
ಸೊ ಬಹಳ ಖುಷಿ ಆಯ್ತು ಸರ್ಗೆ ಸೇರಿ. ಸರ್ ನಿಮ್ ಭೇಟಿಯಾಗಿ ತುಂಬಾ ಖುಷಿ ಆಯ್ತು ಸರ್. ಸಿಗೋಣ ಸರ್ ಹಿಂಗೆ ಯಾವಾಗಾರ ಟೈಮ್. ನಾವು ಶನಿ ಸಿಂಗಾಪುರ ರೀಚ್ ಆಗಿದ್ದು ಹೆಚ್ಚು ಕಡಿಮೆ ಒಂದು 11 ಕಾಲ ಆಗಿತ್ತು. ಈ ದೇವಸ್ಥಾನದ ವಿಶೇಷತೆ ಏನಂತಂದರೆ ಈ ದೇವಸ್ಥಾನ 24 ಗಂಟೆ ಕೂಡ ತೆರೆದಿರುತ್ತೆ. ಈ ದೇವಸ್ಥಾನಕ್ಕೆ ಬಾಗಿಲು ಅನ್ನೋದೇ ಇಲ್ಲ, ಬೀಗ ಅನ್ನೋದೇ ಇಲ್ಲ. ದೇವಸ್ಥಾನಕ್ಕೆ ಹೆಚ್ಚಾಗಿ ಬಾಗಿಲು ಬೀಗ ಇಲ್ಲ ಅನ್ನೋದು ಎಲ್ಲರಿಗೂ ಕಾಮನ್ ಅನ್ನಿಸ್ಬೋದು. ಬಟ್ ಇಲ್ಲಿ ಮನೆಗಳಿಗೂ ಕೂಡ, ಹೋಟೆಲ್ಗಳಿಗೆ, ಲಾಡ್ಜ್ಗಳಿಗೆ, ಇನ್ಕ್ಲೂಡಿಂಗ್ ಬಾತ್ರೂಮ್ ಡೋರು, ಮೇನ್ ಎಂಟ್ರೆನ್ಸ್ವರೆಗೂ ಕೂಡ ಇಲ್ಲಿ ಬೀಗವನ್ನು ಹಾಕಲ್ಲ, ಆ ರೀತಿ. ಸೊ ಇಲ್ಲಿ ಮಾರ್ಕೆಟ್ ಒಳಗಡೆಯಿಂದನೇ ನಡ್ಕೊಂಡು ಹೋಗಬೇಕು ರೋಡು. ಇದು ಎಂಟ್ರೆನ್ಸು. ಸುಮಾರು ಒಂದು 7 ಇಯರ್ಸ್ ಬ್ಯಾಕ್ ಬಂದಾಗ ಇಷ್ಟು ಡೆವಲಪ್ಮೆಂಟ್ಲು ಓಪನ್ ಆಗಿ ದೇವರು ಕಾಣಿಸ್ತಾ ಇತ್ತು ಮೈನ್ ರೋಡಿಂದನೇ. ಇವಾಗ ಸ್ವಲ್ಪ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಲಿಪ್ಪರೆಲ್ಲ ಇಲ್ಲೇ ಬಿಟ್ಟು ಹೊರಗಡೆ ಇದು ಸ್ಟ್ಯಾಂಡ್ ಇಟ್ಟಿದ್ರು ನಮ್ಮ ಜನ ಅಲ್ಲೇ ಬಿಡೋದು. ನಾವೆಲ್ಲ ನಮ್ಮ ಸ್ಲಿಪ್ಪರ್ಸ್ನೆಲ್ಲ ಕಾರಲ್ಲೇ ಬಿಟ್ಟಿದ್ವಿ. ಸೊ ಇವಾಗ ಶನಿ ಸಿಂಗಾಪುರ ದೇವಸ್ಥಾನ ಒಳಗಡೆ ಹೋಗಬೇಕು, ಬನ್ನಿ ತೋರಿಸ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಡೆವಲಪ್ಮೆಂಟು. ನಾನು ಕ್ಯಾಮ್ರಾಗೆ ಹೋಗಿ ಅಂತ ಇದ್ದೀನಿ. ಕ್ಯಾಮ್ರಾ ಮಾಡೋಂಗಿಲ್ಲ ಅಂತ ಅಂದ್ಕೊಂಡ್ವಿ ಫಸ್ಟು, ಅದಕ್ಕೋಸ್ಕರ ಅವಾಯ್ಡ್ ಮಾಡಿ ನಿಧಾನಕ್ಕೆ ಆ ಕಡೆ ಈ ಕಡೆ ನೋಡಿಕೊಂಡು, ಕ್ಯಾಮ್ರಾ ನೋಡಿಕೊಂಡು ಎಲ್ಲಾದರೂ ವೀಡಿಯೋ ತೆಗಿಯಂಗಿಲ್ವಾ ಅಂತ ನೋಡ್ತಾಯಿದ್ದೆ. ಬಟ್ ಆದರೂ ಸ್ವಲ್ಪ ಜನ ತೆಗಿತಾಯಿದ್ರು. ನೋಡಿ, ಇದು ದೇವಸ್ಥಾನದ ಒಳಗಡೆ ಹೋಗೋಕ್ಕೆ ಎಂಟ್ರೆನ್ಸ್ ಇದು. ಎಷ್ಟು ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡಿದ್ದಾರೆ ಅಂತಂದರೆ, ಇದು ಅಂಡರ್ ಪಾಸ್, ಅಂದರೆ ಇದು ಮೇಲ್ಗಡೆ ರೋಡ್ ಹೋಗುತ್ತೆ. ಸೊ ರೋಡಿಂದ ನಾವು ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗೋ ಬದಲು ದೇವಸ್ಥಾನಕ್ಕೆ ರೋಡ್ ಅಂಡರ್ಗ್ರೌಂಡಲ್ಲಿ ಹೋಗೋ ಥರನೇ ಫೆಸಿಲಿಟಿ ಮಾಡಿದ್ದಾರೆ. ಇವಾಗ ನೀವೇನು ನೋಡ್ತಿದ್ದೀರಾ, ಇದು ರೂಫು, ಇದು ಕಂಪ್ಲೀಟ್ ಮೇಲ್ಗಡೆ ವೆಹಿಕಲ್ಸ್ ಹೋಗುತ್ತೆ. ಸೊ ಇದು ಜನಗಳಿಗೆ ಓಡಾಡೋ ಅಂಡರ್ ಪಾಸು. ನೀವೆಲ್ಲ ಸಿಟಿಗಳಲ್ಲಿ ವೆಹಿಕಲ್ಸ್ ಹೋಗೋಕ್ಕೆ ಅಂಡರ್ ಪಾಸ್ಗಳು ಮಾಡಿರ್ತಾರೆ, ಬಟ್ ಇಲ್ಲಿ ಜನಗಳನ್ನ ಓಡಾಡೋಕ್ಕೆ ಅಂಡರ್ ಪಾಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಿಸಿಲು ಟೈಮಲ್ಲಂತೂ ತುಂಬಾ ಅನುಕೂಲ ಆಗುತ್ತೆ, ಬಿಸಿಲು ಸ್ವಲ್ಪ ಅವಾಯ್ಡ್ ಆಗುತ್ತೆ. ಮತ್ತು ಈ ದೇವಸ್ಥಾನ ವಿಶೇಷತೆ ಏನು ಅಂತಂದರೆ, ಇಲ್ಲಿ ಮೂಲ ವಿಗ್ರಹ ಅಂತ ನಿಮಗೆ ಒಂದು ಆಕಾರ ಇಲ್ಲ ಈ ಭಗವಂತನಿಗೆ. ಅಂದರೆ ಶನೇಶ್ವರ ಸ್ವಾಮಿಗೆ ನಾನು ಯಾವಾಗಲೂ ಯಜಮಾನರು ಅಂತಲೇ ಕರೆಯೋದು. ಸೊ ಬೇರೆ ಬೇರೆ ನಮ್ಮ ಕರ್ನಾಟಕ, ತಮಿಳುನಾಡು ಭಾಗಗಳಲ್ಲಿ ನೀವು ಶನೇಶ್ವರ ಸ್ವಾಮಿ ಅಂದರೆ ಯಜಮಾನರನ್ನ ಒಂದು ವಿಗ್ರಹ ರೂಪದಲ್ಲಿ ನೋಡ್ತೀರಾ. ಆದರೆ ಇಲ್ಲಿ ಒಂದು ಉದ್ಭವ ಮೂರ್ತಿಯಾಗಿರೋ ಒಂದು ಶಿಲೆ ಇದೆ. ಅದನ್ನು ಕಲ್ಲು ಅಂತ ಹೇಳಬಾರ್ದು, ತಪ್ಪು. ಒಂದು ಸುಂದರವಾದ ಒಂದು ಶಿಲೆ ರೂಪದಲ್ಲಿ ಯಜಮಾನರು ಮೂಡಿ ಬಂದಿದ್ದಾರೆ. ನೀವು ಮುಂದೆ ನೋಡ್ಬೋದು. ದೇವಸ್ಥಾನ ಪ್ರವೇಶ ಮಾಡೋಕ್ಕಿಂತ ಮುಂಚೆ ಕಾಲು ತೊಳೆದು ಹೋಗೋ ಪ್ರತೀತಿ ಇದೆ. ಶನೇಶ್ವರ ಸ್ವಾಮಿ ಕಲಿಯುಗದ ನಾವು ಕರ್ಮ ಯಾವ ರೀತಿ ಮಾಡ್ತೀವಿ ಅದ್ರ ಪ್ರಕಾರ ಫಲ ಕೊಡ್ತಾರೆ, ಅಂದರೆ ಕರ್ಮ ಫಲದಾತ. ಸೊ ಯಜಮಾನರು ಸತ್ಯ ಹರಿಶ್ಚಂದ್ರನೂ ಬಿಟ್ಟಿಲ್ಲ, ಇನ್ಫ್ಯಾಕ್ಟ್ ಈಶ್ವರನಿಂದ ವರ ಪಡೆದು ಈಶ್ವರನನ್ನು ಕೂಡ ಬಿಟ್ಟಿಲ್ಲ. ಹಾಗಾಗಿ ಒಂದು ಕತೆ ಏನಂದರೆ, ಹರಿಶ್ಚಂದ್ರನಿಗೆ ಸುಳಿವೇ ಸಿಕ್ಕಿಲ್ಲವಂತೆ. ಅಂದರೆ ಶನೇಶ್ವರ ಸ್ವಾಮಿಗೆ ಸುಳಿವೇ ಇಲ್ವಂತೆ. ಹರಿಶ್ಚಂದ್ರ ಎಷ್ಟು ಸತ್ಯವಂತ ಆಗಿದ್ದಾರೆ, ನಾನು ಇವನಿಗೆ ಪರೀಕ್ಷೆ ಮಾಡಬೇಕು, ಹೇಗಾದರೂ ಮಾಡಿ ನಾನು ಇವ್ರನ್ನ ಹಿಡಿಲೇಬೇಕು ಇವ್ರ ರಾಶಿಗೆ ಅಂದಾಗ, ಸತ್ಯ ಹರಿಶ್ಚಂದ್ರವರು ಶೌಚಾಲಯ ಮುಗಿಸ್ಕೊಂಡು ಬರಬೇಕಾದ್ರೆ ಕಾಲು ತೊಳೆದು ಬರೋ ಪ್ರತೀತಿ ಇರುತ್ತೆ. ಒಂದು ಸಾಸಿವೆ ಕಾಳಷ್ಟು ಮಾತ್ರ ಒದ್ದೆ ಆಗಿರುವಂತೆ ಕಾಲು. ಸೊ ಆ ಗ್ಯಾಪಲ್ಲಿ ಯಜಮಾನರು ಶನೇಶ್ವರ ಸ್ವಾಮಿಯು ಹರಿಶ್ಚಂದ್ರನ ರಾಶಿನ ಪ್ರವೇಶ ಮಾಡಿ ಅವನಿಗಷ್ಟು ಕಷ್ಟ ಕೊಡ್ತಾರೆ. ಯಾಕೆ ಅಂತಂದರೆ ಅವನು ಸತ್ಯದಾರಿಯಲ್ಲೇ ನಡೆಯೋದು, ಆದರೂ ಕೂಡ ಅವನು ಸತ್ಯನ ಜಗತ್ತಿಗೆ ತೋರಿಸ್ಬೇಕು ಅಂತ ಯಜಮಾನರು ಅವನ್ನ ಪರೀಕ್ಷೆ ಮಾಡ್ತಾರೆ. ಬಟ್ ಕೊನೆಯದಾಗಿ ಬಿಟ್ಟು ಹೋಗಬೇಕಾದ್ರೆ ತುಂಬಾ ವರಪ್ರಾಪ್ತಿ ಮಾಡಿ ಕೈಲಿಗೆ ಏನು ಇಟ್ಟಿಸುತ್ತೆ ಅದು ಮಾಡಿ ಹೋಗ್ತಾರೆ. ಇಲ್ಲಿ ನವಗ್ರಹ ದೇವಸ್ಥಾನ ಮಾಡಿದ್ದಾರೆ. ತುಂಬ ಬ್ಯೂಟಿಫುಲ್ಲಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ಗ್ರಹಗಳಿಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೆಂಟ್ರಲ್ಲಿ ಸೂರ್ಯ ಭಗವಾನು, ಇದು ಕೇತು ಗ್ರಹ, ಇದು ಗುರುಗ್ರಹ, ಇಲ್ಲಿ ಮೋಸ್ಟ್ಲಿ ನೀರು ಹರಿಬೋದು, ಇವಾಗ ನೀರಿಲ್ಲ, ಬತ್ತೋಗ್ಬಿಟ್ಟಿದೆ. ಇದು ಬುಧ ಗ್ರಹ, ಪುನೀತಣ್ಣ, ಇದು ಶುಕ್ರ ಗ್ರಹ, ಇದು ಚಂದ್ರ, ಇದು ಮಂಗಳ ಗ್ರಹ,
ಇದು ರಾಹು ಗ್ರಹ. ಫೈನಲಿ ಇದು ನಮ್ಮ ಯಜಮಾನ್ರದ್ದು. ನಾನು ಶನೇಶ್ವರ ಸ್ವಾಮಿನ ಯಜಮಾನ್ರು ಅಂತಲೇ ಕರೆಯೋದು. ಸೊ ನಾವು ಉಳ್ಕೊಂಡಿದ್ದು ಶನಿ ಸಿಂಗಾಪುರದಲ್ಲಿ ಹೋಟೆಲ್ ಗಣಪತಿ ಆ್ಯಂಡ್ ಲಾಡ್ಜಿಂಗ್ ಅಂತ. ಚೀಪ್ ಆ್ಯಂಡ್ ಬೆಸ್ಟು. 5 ಜನಕ್ಕೆ 1,500 ಆಯಿತು ರೂಮು. ತುಂಬ ಚೆನ್ನಾಗಿದೆ. ಗಾಡಿ ಪಾರ್ಕಿಂಗಿಗೂ ಸ್ಪೇಸಿಯಸ್ ಆಗಿದೆ. ಇದು ಟೆಂಪಲಿಂದ ಜಸ್ಟ್ 500 ಮೀಟರ್ಸ್ ದೂರದಲ್ಲಿದೆ. ಹೋಟೆಲ್ ಕೂಡ ಇದೆ. ನೈಟ್ 11:30ವರೆಗೂ ಇರುತ್ತೆ, 12 ಗಂಟೆವರೆಗೂ ಇರುತ್ತೆ. ಯಾಕಂದರೆ ದೇವಸ್ಥಾನ 24 hours ಓಪನ್ ಆಗಿರೋದ್ರಿಂದ ಹೋಟೆಲ್ ಕೂಡ ಚೆನ್ನಾಗಿದೆ. ಆಮೇಲೆ ಇಲ್ಲಿ ವಿಶೇಷತೆ ಏನಂದರೆ ಯಾವುದೇ ರೂಮ್ಗಳಿಗೆ ನಿಮಗೆ ಚಿಲ್ಕ ಸಿಗಲ್ಲ ನೋಡಿ. ಜಸ್ಟ್ ಕೊಂಟಿ ಟೈಪ್ ಮಾಡಿರ್ತಾರೆ. ಸೊ ಇದು ನಾವು ಬುಕ್ ಮಾಡಿರೋ ರೂಮು 5 ಜನಕ್ಕೆ 1,500. ಇದು ವಾರ್ಡ್ರೋಬು ಇದೆ. ಬಾತ್ರೂಮು ಕೂಡ ಚೆನ್ನಾಗಿದೆ, ಸ್ನಾನ ಮಾಡ್ಬೋದು. ಬಾಲ್ಕನಿ ಕೂಡ ಇದೆ ನೋಡಿ, ಬಾಲ್ಕನಿ. ಸೊ ಒಂದು ಎಕ್ಸ್ಟ್ರಾ ಬೆಡ್. ನಾವು 5 ಜನ ಇದ್ದೀವಿ. ಇಲ್ಲಿ ಆರಾಮ್ಸೆ 5 ಜನ ಮಲ್ಕೋಬೋದು. ಚೆನ್ನಾಗಿದೆ. ಮಿರರು ಇದೆ.